ಎಲ್ರಿಗೂ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಮತ್ತೊಮ್ಮೆ ಸ್ವಾಗತ. ನಾನು ಮೊದಲು ಬಯಸಿದ್ದೀನಿ, ನೀನು ಮತ್ತೆ ನಾನು ಬಯಸಿಲ್ವೇನೋ ಅಂತ ಆಗ್ಬಿಡ್ತೈತೆ. ಏನಪ್ಪ ನೋಡಿ ಹೆಂಗಿದೆ, ಮತ್ತೊಮ್ಮೆ ಅಂತ ಹೇಳೋ ಒಪ್ಕೋಬೋದು. ನನಗೆಲ್ಲ ಅವ್ರಿಗೆ ಅವ್ರು ಹೇಳಿದ್ದು ನಿಮ್ಗಳಿಗೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಿಶೇಷವಾಗಿ ಈ ತಾನೇ ನಿಮ್ಮನ್ನೆಲ್ಲ ಈ ಒಂದು ತೆಪ್ಪೋತ್ಸವದ ಕಾರ್ಯಕ್ರಮದ ಬಗ್ಗೆ ಈ ಭಾಗದ ಶಾಸಕರು ಮತ್ತು ಸರ್ಕಾರದ ಸಹಕಾರಿ ಸಚಿವರಾದಂಥ ಮನೆ ಕೆ ಎನ್ ರಾಜಣ್ಣವರು ನಿಮಗೆ ಆ ವಿವರವನ್ನು ಕೊಟ್ಟಿರುವಂಥದ್ದು. ಈ ಒಂದು ತೆಪ್ಪೋತ್ಸವ, ತಂಡಿಮಾರಮ್ಮ ದೇವಿಯ ಒಂದು ತೆಪ್ಪೋತ್ಸವ ನಾವು ಕೇಳ್ಪಟ್ಟಾಗ 1972-74ರಲ್ಲಿ ಲಾಸ್ಟ್ ಟೈಮ್ 72ನೇ ಇಸ್ವಿಯಲ್ಲಿ ಈ ಒಂದು ತೆಪ್ಪೋತ್ಸವ ಈ ಭಾಗದಲ್ಲಿ ನಡೆದಿರುವಂಥದ್ದು. ಈಗಾಗಲೇ ಕನಿಷ್ಠ 50 ವರ್ಷ ಆಗಿದೆ. 50 ವರ್ಷ ಏನಕ್ಕಾಗಿದೆ, ಹಿಂದೆ ಏನೋ ಅವಘಡ ಆಗಿತ್ತು, ಅದನ್ನೇನು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಈ ಒಂದು ತೆಪ್ಪೋತ್ಸವ ಮಾಡಬೇಕು ಅಂತ ಹೇಳಿ ಏನು ಕೆರೆ ಕೋಡಿ ಬಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಇಲ್ಲಿ ಗಂಗಾ ಪೂಜೆ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ರೈತರುಗಳು ಇಲ್ಲ ಸರ್, ಇಲ್ಲಿ 50 ವರ್ಷ ಆಗಿದೆ, ತೆಪ್ಪೋತ್ಸವ ಮಾಡಿ ನೀವು ಮುಂದೆ ನಿಂತ್ಕೊಂಡು ಮಾಡಿಕೊಡ್ಬೇಕು ಅಂತ ಅವತ್ತು ಮಾನ್ಯ ಶಾಸಕರಲ್ಲಿ ಅವರು ಕೇಳ್ಕೊಂಡಿರುವಂಥ ಸಂದರ್ಭದಲ್ಲಿ ಅವರು ಅವತ್ತು ಈ ಭಾಗ ಏನು ತೆಪ್ಪೋತ್ಸವ ತಂಡಿಮಾರಮ್ಮ ಅದೊಂದು ಮುಜರಾಯಿ ಇಲಾಖೆಗೆ ಬರುವಂಥದ್ದು, AC ಅವರು ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ಅವ್ರಿಗೆ ಅವತ್ತು ಅವರು ಒಂದು ಆದೇಶವನ್ನು ಕೊಟ್ಟಿದ್ರು, ಇಲ್ಲಪ್ಪ ತೆಪ್ಪೋತ್ಸವವನ್ನು ಮಾಡಿ ಅಂತ ಹೇಳಿ. ಸೊ ಅದಕ್ಕೆ ನಾವೆಲ್ಲ ಜೊತೆಗೆ ಒಂದು ಟೀಮ್ ಮಾಡಿಕೊಂಡು ತೆಪ್ಪೋತ್ಸವ ಮಾಡ್ತಾ ಇದ್ದೀವಿ. ಇದು ಪ್ರಪ್ರಥಮ ಬಾರಿಗೆ ಇವತ್ತು ಏನು ಮಧುಗಿರಿ ಪಟ್ಟಣದಲ್ಲಿ ಏನು ನಾವು ಈ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದೀವಿ, ಅದು ಮೈಸೂರಲ್ಲಿ ಏನು ದಸರಾ ನಡೆಯುತ್ತೆ, ತದನಂತರ ಹಾಸನಲ್ಲಿ ಹಾಸನಾಂಬ ನಡೆದಂಥ ಸಂದರ್ಭದಲ್ಲಿ ಆ ಲೈಟಿಂಗ್ ವ್ಯವಸ್ಥೆ ಏನಿತ್ತು ಆ ತಕ್ಕಮಟ್ಟಗಾರು ನಮ್ಮ ಮಧುಗಿರಿ ಪಟ್ಟಣದಲ್ಲಿ ಮಾಡಬೇಕು ಅಂತೆಲ್ಲ ಹೇಳಿ ಸೊ ಇವತ್ತು ಆ ಲೈಟಿಂಗ್ ವ್ಯವಸ್ಥೆಯನ್ನು ನಾವು ಮಾಡಿರುವಂಥದ್ದು. ಮತ್ತು ವಿಶೇಷವಾಗಿ ಈ ಒಂದು ತೆಪ್ಪೋತ್ಸವದಲ್ಲಿ ಈಗ ಏನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ, ತೆಪ್ಪ ದೇವ್ರನ್ನ ಒಂದು ಪ್ರದರ್ಶನೆ ಮಾಡುವಂಥದ್ದು ಇರ್ಬೋದು, ಮತ್ತು ಇಲ್ಲೇ ಪಕ್ಕದಲ್ಲೇ ಒಂದು ಕೆರೆಯಲ್ಲೇ ಒಂದು ಫ್ಲೋಟಿಂಗ್ ಸ್ಟೇಜನ್ನು ಮಾಡಿದ್ದೀವಿ. ಅಲ್ಲಿ ಸಂಜೆ 7 ಗಂಟೆ 7:30ಯಿಂದ 2 ಗಂಟೆಗಳ ಕಾಲ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಂಥದ್ದು. ಇದು ವಿಶೇಷವಾಗಿ ನನಗೆ ತಿಳಿದಿರೋ ಹಾಗೆ ಕೆರೆಯಲ್ಲಿ ಯಾರು ಫ್ಲೋಟಿಂಗ್ ಸ್ಟೇಜನ್ನು ಹಾಕಿ ಮಾಡಿರುವಂಥದ್ದು ಯಾವುದೂ ಇಲ್ಲ. ಸೊ ಅದರಿಂದ ಅದು ನಮ್ಮ ಮಧುಗಿರಿಯಲ್ಲೇ ವಿಶೇಷವಾಗಿ ನಾವು ಫ್ಲೋಟಿಂಗ್ ಸ್ಟೇಜನ್ನು ಮಾಡಿರುವಂಥದ್ದು. ಅಲ್ಲಿ ಕನಿಷ್ಠ ಒಂದು 8ರಿಂದ 10 ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾತ್ರಿ 7:30ಯಿಂದ 9:00ವರೆವರೆಗೂ ನಡೆಯುತ್ತೆ. ನಮ್ಮ ತಾಲೂಕಿನಲ್ಲಿ ಈ ಒಂದು ತೆಪ್ಪೋತ್ಸವನ ನೋಡಬೇಕು ಅಂತ ಹೇಳಿ ಬಹಳಷ್ಟು ಜನ ಈಗಾಗಲೇ ಇಷ್ಟಪಡ್ತಾ ಇರುವಂಥದ್ದು ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ. ಇಲ್ಲೆಲ್ಲ ಬಂದು ವೀಕ್ಷಣೆಯನ್ನು ಮಾಡಿ, ಯಾಕಂದರೆ ಈ ಥರ ಅರೇಂಜ್ಮೆಂಟ್ಸ್ ಯಾರೂ ಮಾಡಿಲ್ಲ, ನಾವು ನೋಡಿದಾಗೆ ಈ ಥರ ಅರೇಂಜ್ಮೆಂಟ್ಸ್ ಯಾರೂ ಮಾಡಿಲ್ಲ. ಸೊ ಕನಿಷ್ಠ ನಾವು ಒಂದು 20-25 ಸಾವಿರ ಜನಕ್ಕಿಂತ ಹೆಚ್ಚು ಜನ ಈ ಒಂದು ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ನೋಡೋಕೆ ಬರೋವಂಥದ್ದಕ್ಕೆ ನಾವು ಒಂದು ಜನ ವೀಕ್ಷಣೆಗೆ ದೇವಸ್ಥಾನದ ಮುಂದೆ ಏನು ದಂಡಿಮಾರಮ್ಮ ದೇವಸ್ಥಾನ ಇದೆ ಅದ್ರ ಮುಂದೆ ಇರುವಂಥ ಜಾಗದಲ್ಲಿ ಒಂದು 10x30 ಒಂದು LED ಸ್ಕ್ರೀನ್ ಹಾಕಿ ಅಲ್ಲಿ ಒಂದು 6,000ರಿಂದ 7,000 ಜನಕ್ಕೆ ಚೇರ್ಸನ್ನು ಹಾಕಿ ವ್ಯವಸ್ಥೆ ಮಾಡಿರುವಂಥದ್ದು. ಮತ್ತು ಈ ಕೆರೆ ಮುಂಭಾಗದಲ್ಲಿ ನೀವು ಆಮೇಲೆ ನೋಡ್ಬೋದು, ಕೆರೆ ಮುಂಭಾಗದಲ್ಲೂ ಅಲ್ಲಿ ಒಂದು 8,000ರಿಂದ 10,000 ಜನಕ್ಕೆ ಜನ ವೀಕ್ಷಣೆ ಮಾಡೋದಕ್ಕೆ ಅಲ್ಲೂ ವ್ಯೂ ಪಾಯಿಂಟ್ ಅಂತ ಒಂದು ಮಾಡಿದ್ವಿ. ಸೊ ಜನ ಬಂದು ನಿಂತ್ಕೊಂಡು ನೋಡೋದಕ್ಕೆ ಅಲ್ಲೂ ವ್ಯೂ ಪಾಯಿಂಟ್ ಅಂತ ನಾವು ಮಾಡಿರೋವಂಥದ್ದು. ಮತ್ತು ಏನು ದೇವಸ್ಥಾನ ದೇವ್ರನ್ನ ನಾವು ಕರ್ಕೊಂಬರೋವಂಥದ್ದು ರಥದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಅದು ಪ್ರಾರಂಭ ಆಗುವಂಥದ್ದು. ಪ್ರಾರಂಭ ಆಗಿ ಅಲ್ಲಿ ಕಲಾ ತಂಡಗಳು ಕನಿಷ್ಠ 8ರಿಂದ 10 ಕಲಾ ತಂಡಗಳು ಬರುವಂಥದ್ದು. ಆ ಕಲಾ ತಂಡಗಳಲ್ಲಿ ಹುಲಿವೇಷ ಇರುತ್ತೆ, ಮತ್ತು ಮಹಿಳೆಯರ ಡೋಲ್ ಕುಣಿತ ಇರುತ್ತೆ. ವಿಶೇಷವಾಗಿ ಮಂಗಳೂರಿಂದ ಚೆಂಡೆ ವಾದ್ಯವನ್ನು ಕರೆಸ್ತಾ ಇದ್ದೀವಿ 40 ಜನ. ಆಮೇಲೆ ಧರ್ಮಸ್ಥಳದ ಒಂದು ಭಜನಾ ತಂಡ ಬರ್ತಾ ಇದೆ, ಹನುಮಾನ್ ವೇಷಧಾರಿಗಳು ಬರ್ತಾರೆ. ಸೊ ಹೀಗೆ ಒಂದು 8ರಿಂದ 10 ಜನ 10 ತಂಡಗಳು ಕಲಾ ತಂಡಗಳು ಆ ಒಂದು ಅದಿದೆ. ಸಂಚಿತಪ್ಪ ಇದಾರಲ್ಲ ಅಲ್ಲೇ
ಚೆನ್ನಪ್ಪಗೌಡದ ಫೈಲಾ? ಚೆನ್ನಪ್ಪಗೌಡ ಫೈಲ್ ನಿಮ್ಮ ಆಫೀಸ್ಗೆ ಕಳಿಸ್ಕೊಟ್ಟಿದ್ದೀವಿ, ಇಲ್ಲಾಂದ್ರೆ ಇನ್ನೊಂದು ಸತಿ ಅವ್ರ ಸೆಕ್ರೆಟರಿ ಕೇಳಿ ಕಳಿಸ್ತಾರ್ಬೇಕಾದ್ರೆ. ಕೇಳಿ ನೋಡಿ. ಅಲ್ಲೇ ಮೇಡಮ್ ಇದು ನೋಡಪ್ಪ, VGNLದು ನಮ್ಮ ದೊಡ್ಡೇರಿ ಹೋಗ್ಲಿದ್ದು ಒಂದು 8 ಕೆರೆ ನೀರು ತುಂಬಿಸೋದು ಅದಿದೆ. VGNL ಸಬ್ಜೆಕ್ಟ್ ನಮ್ಗೆ ನಮ್ಮ ಸಂಚಿತಪ್ಪನ ಕೇಳಿ ತೋರಿಸ್ತಾನೆ. ದೊಡ್ಡೇರಿ ಹೋಗ್ಲಿದ್ದು ನನ್ನ ಕಾನ್ಸ್ಟಿಟ್ಯೂನ್ಸಿ. ಓಕೆ. ಈ ಒಂದು ಮೆರವಣಿಗೆಯಲ್ಲಿ ಕಲಾ ತಂಡಗಳು ಬೆಳಿಗ್ಗೆ 11 ಗಂಟೆಯಿಂದ ಪಟ್ಟಣದಲ್ಲಿ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆ 1:15 ಅಷ್ಟರಲ್ಲಿ ದಂಡಿನ ಮಾರಮ್ಮ ದೇವಸ್ಥಾನಕ್ಕೆ ಬರುವಂಥದ್ದು. ಅಲ್ಲಿ ಬಂದಿರುವಂಥ ಎಲ್ಲ ಕಲಾ ತಂಡಗಳು ಊಟ ಮಾಡಿಕೊಂಡು ತದನಂತರ 3 ಗಂಟೆಗೆ ಅಲ್ಲಿಂದ ಪ್ರೊಸೆಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಬಂದು ಏನು ಮಾರಮ್ಮನ ದೇವ್ರನ್ನ ಇಲ್ಲಿ ತೆಪ್ಪೋತ್ಸವ ಕರ್ಕೊಂಬರುವಂಥ ರಸ್ತೆನೇ ಬೇರೆ. ಆ ರಸ್ತೆಯಲ್ಲಿ ನಾವು ಇದೇ ಕಲಾ ತಂಡಗಳ ಜೊತೆಗೆ ತಿರ್ಗಾ ಬಂದು ತೆಪ್ಪದಲ್ಲಿ ಇಡುವಂಥದ್ದು. ತೆಪ್ಪ ಆದ ನಂತರ ಅಲ್ಲಿ ಒಂದು 10-15 ನಿಮಿಷ ತೆಪ್ಪ ಕೆರೆಯನ್ನು ಪ್ರದಕ್ಷಿಣೆ ಹಾಕಿ ಇಲ್ಲಿ ಬಂದ ನಂತರ ಕಾಶಿಯಿಂದ ಏನು ಗಂಗಾ ಆರತಿ ಮಾಡೋದಕ್ಕೆ ಕಾಶಿ ಪಂಡಿತರನ್ನ ಒಂದು 10 ರಿಂದ 12 ಜನ ಬಂದು ಒಂದು 40 ನಿಮಿಷ ಅವರು ಆರತಿಯನ್ನು ಮಾಡ್ತಾರೆ. ಅದಾದ ನಂತರ ಒಂದು 15 ನಿಮಿಷ ಪಟಾಕಿ ಹೊಡೆಯುವಂಥದ್ದು. ಅದಾದ ನಂತರ ಒಂದು 2 ಗಂಟೆಗಳ ಕಾಲ ಕಲಾ ತಂಡಗಳು ಈ ಒಂದು ಫ್ಲೋಟಿಂಗ್ ಸ್ಟೇಜಲ್ಲಿ ಪ್ರದರ್ಶನ ಮಾಡ್ತಾ ಇರುವಂಥದ್ದು. ಸೊ ಇದಕ್ಕೆ ವಿಶೇಷವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರುವಂಥದ್ದು. ಮತ್ತು ಕೇಂದ್ರ ಸಚಿವರಾದಂಥ ಸೋಮಣ್ಣವ್ರನ್ನ, ಅದಾದಮೇಲೆ ನಮ್ಮ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮಿಗಳನ್ನ ನಾವು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಅದಾದಮೇಲೆ ಸಿದ್ರ ಬೆಟ್ಟದ ಪೂಜ್ಯರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿ ಇದ್ರ ಜೊತೆಗೆ ಏನೆಲ್ಲ ನಮ್ಮ ತಾಲೂಕಿನ ಈ ಒಂದು ದೇವಿ ಆಶೀರ್ವಾದ ಪಡೆಯೋಕ್ಕೆ ಬರ್ತಾ ಇರುವಂಥದ್ದು ಮತ್ತು ಅಕ್ಕಪಕ್ಕದಲ್ಲಿ ಇರುವಂಥ ಶಾಸಕರುಗಳಿರ್ಬೋದು, ಇಲ್ಲ ಮುಖಂಡರುಗಳಿರ್ಬೋದು, ಅವ್ರನ್ನೂ ಎಲ್ಲ ವೈಯಕ್ತಿಕವಾಗಿ ಒಂದು ಕಾರ್ಯಕ್ರಮಕ್ಕೆ ಮತ್ತು ಮಾಜಿ ಸಚಿವರಾದಂಥ ಹಿರಿಯರಾದಂಥ ವೆಂಕಟರಪ್ಪನವರು ಅವರು ಇಲ್ಲಿ ಬಂದು ಕೂತಿದ್ದಾರೆ. ನಾಡಿದ ಕಾರ್ಯಕ್ರಮಕ್ಕೆ ಅವರು ಆಹ್ವಾನವನ್ನು ನಾನು ನಿಮ್ಮ ಮುಖಾಂತರ ಕೊಡ್ತಾ ಇದ್ದೀನಿ. ಅದರಿಂದ ಇದೊಂದು ವಿಭಿನ್ನವಾದಂಥ ಕಾರ್ಯಕ್ರಮ. ಬಹಳಷ್ಟು ಜನ ಆತುರರಾಗಿದ್ದಾರೆ. ಯಾಕಂದರೆ ಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿರುವಂಥದ್ದು. ಏನೆಲ್ಲ ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಒಂದು ನಾವು ಕಲಾ ತಂಡಗಳನ್ನ ಮಾಡಿರುವಂಥದ್ದು. ಸೊ ಅದರಲ್ಲಿ ಈಗ ಶ್ರೀಧರ್ ಅಂತ ಅವರು ಸಿಂಗರ್, ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಜೊತೆಗೆ ವೆಂಕಟೇಶ್ ಅಂತ ಇದ್ದಾರೆ, ಮತ್ತು ಸಂಗೀತ ರವೀಂದ್ರನಾಥ್ ಅಂತ ಇದ್ದಾರೆ, ಮುನಿರಾಜು ಅಂತ ಇದ್ದಾರೆ, ಹರ್ಷ ಅಂತ ಇದ್ದಾರೆ, ವಿಹಾನ್ ಅಂತ ಇದ್ದಾರೆ. ಸೊ ಇವ್ರನ್ನೆಲ್ಲರೂ ಸೇರಿಸ್ಕೊಂಡು ಈ ಒಂದು ನಾವು ಕಾರ್ಯಕ್ರಮವನ್ನು ವಿಶೇಷವಾಗಿ ರವಿ ಆರ್ ಗರಣಿ ಅಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಏನು ಗರಣಿ ಬರುತ್ತೆ ಅಲ್ಲಿ ಇರುವಂಥವರು. ಅವರು ಬೆಂಗಳೂರಲ್ಲಿ ಫಿಲಮ್ ಪ್ರೊಡ್ಯೂಸರ್, ಅವರು ಡೈರೆಕ್ಟರ್. ಅವರ ಒಂದು ಮುಂದಾಳತ್ವದಲ್ಲಿ ಒಂದು ತಂಡ ಎಲ್ಲ ಕೆಲಸಗಳು ಮಾಡ್ತಾ ಇರೋವಂಥದ್ದು. ಅದರಿಂದ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮ. ದಂಡಿನ ಮಾರಮ್ಮ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತ ನಾನು ನಿಮ್ಮನ್ನೆಲ್ಲರನ್ನೂ ವಿನಂತಿಯನ್ನು ಮಾಡಿಕೊಂಡು, ಯಾಕಂದರೆ ನೀವು ಎಲ್ಲ ಕಾರ್ಯಕ್ರಮಕ್ಕೆ ಬರಬೇಕು. ಪ್ರಥಮ ಬಾರಿ ನನಗೆ ಗೊತ್ತಿರಾಗಿ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ತೆಪ್ಪೋತ್ಸವ ಕಾರ್ಯಕ್ರಮ ಆಗ್ತಾ ಇರೋವಂಥದ್ದು. ಅದರಿಂದ ನಿಮ್ಮ ಸಹಕಾರ ಈ ಒಂದು ಕಾರ್ಯಕ್ರಮಕ್ಕೆ ಇರಲಿ ಅಂತ ನಾನು ಎಲ್ಲ ನಿಮ್ಮ ಪತ್ರಿಕಾ ಸ್ನೇಹಿತರನ್ನ ವಿನಂತಿಯನ್ನು ನಾನು ಮಾಡ್ಕೊಳ್ತೀನಿ. ಅದನ್ನ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ನಿಮ್ಮನ್ನ ತಪ್ಪದಲ್ಲಿ ಕಳ್ಸಕ್ಕಾಗಲ್ಲ, ಎಲ್ಲಿ ವ್ಯವಸ್ಥೆ ಬೇಕು ನಾನು ಮಾಡ್ಕೊಡ್ತೀನಿ. ಇದೇ ಡಯಾಸ್ ಇದೆಯಲ್ಲ, ಇದರಿಂದ ನಿಮಗೆ ಇಲ್ಲೇ ಮಾಡ್ಕೊಡ್ತೀನಿ. ಈಗ ನಿಮ್ಮನ್ನ ಅದು ಎಲ್ಲಿ ಬೇಕು ಅಂತ ಮಾಡ್ಕೊಡ್ತೀನಿ. ಇಲ್ಲ ಎಲ್ಲೋ ಕಳ್ಸಲ್ಲ. ಗೊತ್ತಾಗಲ್ಲ, ಒಬ್ರು ಇಬ್ರಿಗೆ ಏನಾರು ಇದ್ರೆ ನಾನು ಅದು ಮಾತಾಡ್ಬಿಟ್ಟು ಇಲ್ಲೇ ಇರಿ, ಒಂದು 10 ನಿಮಿಷ ಇದ್ಮೇಲೆ ನಾನು ಅದು ಮಾತಾಡಿ. ಪೊಲೀಸ್ನವ್ರು ಯಾಕೆ ನಮ್ಗೆ? ಆಯ್ತು, ನಿನ್ನ ಅನುಭವ ಏನಾನ ಒಂದೇ ಒಂದು ಕಳ್ತನ ಆಗಿದ್ದು ನಮ್ಮಲ್ಲಿ ಇದ್ರು ಹೇಳು. ಆಯ್ತಪ್ಪ, ಅದ್ರ ಪ್ರಿಕಾಷನ್ ಎಲ್ಲ ತಗೊಂಡು ಹಿನ್ನೆಲೆಯಲ್ಲೇ ಇದುವರೆಗೆ ಆಗಿರ್ತಕ್ಕಂಥ ಉದಾಹರಣೆ ಬಂದಿಲ್ಲ. ಆಗೋದು ಬೇಡ, ನಮಗೆಲ್ಲ ನಮ್ಮ ಮಾರಮ್ಮ ನಮಗೆ ನೋಡ್ಕೊತಾಳ್ರಿ ಅವೆಲ್ಲ ಯಾವುದು ಆಗ್ತಂದ್ರೆ. ಯಾಕೆ ಅನುಮಾನ ಯಾಕೆ? ಸಂಬಂಧಪಟ್ಟಂಗೆ ನಾನು ಎಲ್ಲ ಅಧಿಕಾರಿಗಳನ್ನ
ಸಭೆ ಮೀಟಿಂಗನ್ನು ಮಾಡಿದ್ದೀನಿ. ಸೊ ಅದಕ್ಕೆ ಅವರು ಪೊಲೀಸವರು ಕನಿಷ್ಠ ಒಂದು 500 ಇಂದ 600 ಜನ ಎಲ್ಲೆಲ್ಲಿ ಪಾಯಿಂಟ್ಗಳೆಲ್ಲ ನಮ್ಮ ಜನರಿಂದ ಪೊಲೀಸಿನವ್ರು ಬಿಡಪ್ಪ, ಅವ್ರು ಯಾಕೆ ಅವರು ಇರ್ಬೇಕು, ಅವರು ಇರ್ತಾರೆ, ನಾವು ಇರ್ತೇವೆ. ಎಲ್ಲ ನಿಮ್ಮ ಸಹಕಾರ ಇರಬೇಕು, ನೀವು ಜೊತೆಲಿ ಸೇರ್ಕೋಬೇಕಲ್ಲ. ಭಕ್ತರು ನಿರ್ಭಯವಾಗಿ ಉತ್ಸವ 100% ನಿಮಗೂ ಲಾಡ್ ಕೊಡ್ತಾರೆ ಪ್ರಸಾದ. ಮಂಗಳಾರತಿ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ. ಗಂಗಾರತಿ ಕಾಶಿಯಲ್ಲಿ ಮಾಡ್ತಾರಲ್ಲ ಗಂಗಾರತಿ, ನೋಡಿರ್ತಲ್ಲ ಆ ಥರ. ಗಂಗಾರತಿ 7 ಗಂಟೆಗೆ. ಖರ್ಚು ವೆಚ್ಚ ಅಂತ ಬಂದರೆ ಇದನ್ನೇ ನಾವು ಮುಜರಾಯಿ ಇಲಾಖೆಗೆ ಅವ್ರಿಗೇನು ಆಗ್ತಿಲ್ಲ. ಎಲ್ಲ ಏನು ಒಂದು ತಂಡ ಅಂತ ಮಾಡ್ಕೊಂಡ್ರೆ ತಂಡದವರೆಲ್ಲರೂ ನಾವುಗಳನ್ನೇ ಖರ್ಚು ವೆಚ್ಚ ಎಲ್ಲ ಮಾಡ್ತೀವಿ. ಜನ ಬರ್ತಾರೆ, ಜನ ಬಂದು ಏರಿ ಮೇಲೆ ನಿಂತ್ಕೊಂಡು ನೋಡೋದಕ್ಕೆ ನೀವೆಲ್ಲ ನೋಡ್ಬೋದು. ಆ ಕಡೆ ಈ ಕಡೆ ಅದಕ್ಕೆ ಏನು ಸೇಫ್ಟಿ ಮೆಜರ್ಸ್ ಬೇಕು, ಬ್ಯಾರಿಕೇಡ್ ಮಾಡಿರುವಂಥದ್ದು. ಮತ್ತು ಈಗ ಏನು ತೆಪ್ಪ ಮಾಡಿದ್ದಾರೆ, ಫ್ಲೋಟಿಂಗ್ ಸ್ಟೇಜ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇರ್ಬೋದು. ಈಗ PWD ಇರ್ಬೋದು, ಆಮೇಲೆ MIL ಇರ್ಬೋದು, ZP ಅವ್ರು ಇರ್ಬೋದು. ಸೊ ಇವರೆಲ್ಲರೂ ಬಂದು ಪೈರವರು ಅದೇ ಈಗ ಹೇಳ್ತಾ ಇರೋಂಥದ್ದು. ಈಗ ಸೇಫ್ಟಿ ಮೆಜರ್ಸ್ ತೆಪ್ಪ ಅಂತ ಏನು ಮಾಡಿದ್ದೀವಿ, ಸೊ ಅದಕ್ಕೆ ನಾವು ಕೆಳಗಡೆ ಡ್ರಮ್ಗಳು ಹಾಕಿ ಅದಕ್ಕೆ ಮೋಟ್ರ್ ಫಿಕ್ಸ್ ಮಾಡಿದ್ವಿ. ಅದನ್ನೇನು ಮನುಷ್ಯರು ನೋಡ್ಕೊಂಡು ಹೋಗುವಂಥದ್ದಲ್ಲ, ಅದಕ್ಕೆ ಮೋಟ್ರ್ ಇರುತ್ತೆ. ಇದಕ್ಕೆ ಏನೆಲ್ಲ ಯಾವ್ಯಾವ ಇಲಾಖೆಯಿಂದ ನಾವು ಅದಕ್ಕೆ ಪರ್ಮಿಷನ್ ತೊಗೊಬೇಕು. ಈಗ MI ಇರ್ಬೋದು, PWD, ಫೈರವರು. ಸೊ ಈಗ ಎಲ್ಲರೂ ನಾವು ಅವ್ರನ್ನ ಜೊತೆಗೆ ಅಧಿಕಾರಿಗಳು ಇಲ್ಲಿ ಬಂದು ನಿಂತ್ಕೊಂಡು ಅವರು ಎಲ್ಲ ಅದನ್ನು ವೀಕ್ಷಣೆ ಮಾಡಿ ಯಾವ ರೀತಿ ಸ್ಟೇಜ್ ಏನು ಸ್ಟೇಜ್ ಮಾಡಿದ್ದೀವಿ, ಇದು ಕೋಡಿ ಹರಿಯುವಂಥ ಜಾಗ ಇವತ್ತು ಏನು ಕೂತಿದ್ದೀವಿ. ಸೊ ಇದಕ್ಕೂ ಯಾವ ರೀತಿ, ಯಾಕಂದ್ರೆ ಇಲ್ಲಿ ಕನಿಷ್ಠ ಒಂದು 500-600 ಜನ ಮೇಲೆ ಕೂತಿರುವಂಥ ಕಾರ್ಯಕ್ರಮ ನೋಡೋದಕ್ಕೆ. ಸೊ ಇದಕ್ಕೂ ನಾವು ಕನಿಷ್ಠ ಒಂದು 1000 ಜನಕ್ಕೆ ಆಗುವಷ್ಟು ಕೆಪಾಸಿಟಿನ ಇಲ್ಲಿ ಮಾಡಿರುವಂಥದ್ದು. ಸೊ ಅದರಿಂದ ನೀವು ಹೇಳಿದಾಗ ಸೇಫ್ಟಿ ಮೆಜರ್ಸ್ ಏನು ಬೇಕು ಆ ರೀತಿನೂ ಮಾಡ್ತೀವಿ. DYC ಬಂದು 4 ದಿವಸ ಆಗಿದೆ. ಈಗ ತುಮಕೂರು ಸುದ್ದಿ ತುಮಕೂರಲ್ಲಿ ಮಾತಾಡೋಣ, ಈಗ ಮಧುಗಿರಿ ಸುದ್ದಿ ಮಾತಾಡ್ರೆ ನೀವು. ಓಕೆ ಓಕೆ, ನಿಮ್ಮ ಸಲಹೆಯನ್ನು ನಾವು ಸಕಾರಾತ್ಮಕವಾಗಿ ತಗೊಂಡಿದ್ದೀವಿ. ಹಾಂ, ಇಲ್ಲ ಅವ್ರು ಇವ್ರು ಕರೀತಾಳ ಏನಂತ ಏನಂತ